ಸಂಜೆ ಆರ್ಸಿಬಿ ವರ್ಸಸ್ ಸಿಎಸ್ಕೆ ಪಂದ್ಯಾವಳಿಯ ಹಿನ್ನೆಲೆಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಭಾರೀ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಮೊದಲ ಮ್ಯಾಚ್ಗಿಂತಲೂ ಕೂಡ ಹೆಚ್ಚುವರಿ ಕಣ್ಗಾವಲನ್ನ ಇರಿಸಿದ್ದಾರೆ ಪೊಲೀಸರು. ಸಂಜೆ ಆರ್ಸಿಬಿ ಮತ್ತು ಸಿಎಸ್ಕೆ ಮ್ಯಾಚ್ ಹಿನ್ನೆಲೆಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನತ್ತ ಕ್ರಿಕೆಟ್ ಅಭಿಮಾನಿಗಳ ದಂಡು ಬರ್ತಾ ಇದೆ. ಸ್ಟೇಡಿಯಂ ಬಳಿ 2,000ಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗಾಗಿ ನಿಯೋಜನೆ ಕೂಡ ಮಾಡಿಕೊಳ್ಳಲಾಗಿದೆ. ಈ ಬಾರಿ 2 ಬ್ಯಾಗೇಜ್ ಕೌಂಟರ್ಗಳನ್ನು ಕೂಡ ನಿರ್ಮಿಸಿದ್ದಾರೆ. ಜನಸಂದಣಿ ನಿಯಂತ್ರಣಕ್ಕೆ ವಿಶೇಷವಾಗಿ ಬಿಎಂಟಿಸಿ ಬಸ್ನ ವ್ಯವಸ್ಥೆ ಕೂಡ ಆಗಿದೆ. ಟಿಕೆಟ್ ಇಲ್ಲದವರಿಗೆ ಸ್ಟೇಡಿಯಂ ಬಳಿ ಯಾವುದೇ ರೀತಿಯ ಅವಕಾಶಗಳಿಲ್ಲ. ಅವರಿಗೆ ಪರ್ಮಿಷನ್ ಇರಲ್ಲ, ಅಲ್ಲಿಂದ ಅವ್ರನ್ನ ಕಳಿಸ್ತಾರೆ. ಟಿಕೆಟ್ ಇದ್ದವರಿಗೆ ಮಾತ್ರ ಅನುಮತಿ. ನಕಲಿ ಟಿಕೆಟ್ ಬೆಟ್ಟಿಂಗ್ ಬಗ್ಗೆಯೂ ಕೂಡ ಸಿಸಿಬಿ ಈಗಾಗಲೇ ಕಣ್ಣನ್ನು ಇಟ್ಟಿದ್ದು ಎಲ್ಲೆಡೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳಿಗೆ ಅವಕಾಶ ಆಗದೇ ಇರೋ ಹಾಗೆ ಎಚ್ಚರಿಕೆಯನ್ನು ವಹಿಸಿರ್ತಕ್ಕಂತಹ ಒಂದು ಮ್ಯಾಚ್ ಇದಾಗಿದೆ. ಮೊದಲ ಮ್ಯಾಚು ಕೂಡ ಇದೇ ರೀತಿಯಾಗಿ ಭಾರಿ ಭದ್ರತೆಯನ್ನು ನಿಯೋಜನೆ ಮಾಡಿಕೊಳ್ಳಲಾಗಿತ್ತು. ಅದರಂತೆ ಈ ಮ್ಯಾಚ್ಗೂ, ಯಾಕಂದರೆ 11 ಜನರ ಸಾವಿನ ನಂತರದಲ್ಲಿ ಮತ್ಯಾವತ್ತೂ ಕೂಡ ಇಂತಹ ಕಳಂಕ ಚಿನ್ನಸ್ವಾಮಿ ಸ್ಟೇಡಿಯಂ ಮೇಲೆ ಬರಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಭದ್ರತೆಯನ್ನು ವಹಿಸಿದ್ದಾರೆ. ಕ್ರಿಕೆಟ್ ಪ್ರೇಮಿಗಳು ಸ್ಟೇಡಿಯಂನತ್ತ ಬರ್ತಾ ಇದ್ದಾರೆ, ಸರತಿ ಸಾಲಿನಲ್ಲಿ ನಿಂತ್ಕೊಂಡಿದ್ದಾರೆ. ಬಹಳಷ್ಟು ಸಂಖ್ಯೆಯಲ್ಲಿ ಮುಂಚಿತವಾಗಿಯೇ ಬಂದು ವೆಯ್ಟ್ ಮಾಡ್ತಿದ್ದಾರೆ. ಎಲ್ಲರ ಟಿಕೆಟ್ ಇದೆಯಾ ಇಲ್ವಾ ಅನ್ನುವಂತಹ ತಪಾಸಣೆಯನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಅದರಂತೆ ಟಿಕೆಟ್ ಇಲ್ಲದವರನ್ನು ಆ ಒಂದು ಲೈನ್ನಲ್ಲಿ ಬಿಟ್ಕೊಳ್ಳುವಂತಹ ಗೋಜಲಿಗೆ ಹೋಗ್ತಾ ಇಲ್ಲ. ಮೊದಲೇದಾಗಿ ಅದರ ಬಗ್ಗೆ ಹೆಚ್ಚು ಫೋಕಸ್ಡ್ ಆಗಿದ್ದಾರೆ ಮತ್ತು ಹೆಚ್ಚು ಜನಸಂದಣಿ ಇದ್ದೇ ಇರುತ್ತೆ ಮ್ಯಾಚ್ ಮುಗಿದ ನಂತರವೂ ಕೂಡ. ಅದನ್ನು ನಿಭಾಯಿಸೋ ಸಲುವಾಗಿ ಹೆಚ್ಚುವರಿ ಬಿಎಂಟಿಸಿ ಬಸ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ಮೆಟ್ರೋದಲ್ಲೂ ಕೂಡ ವಿಶೇಷವಾಗಿ ಹೆಚ್ಚುವರಿ ಮೆಟ್ರೋಗಳು ಸಂಚಾರವನ್ನು ನಡೆಸುತ್ತೆ.